ಭಟ್ಕಳ ಮುಂಡಳಿ ಗ್ರಾಮ ಪಂಚಾಯತ್ ಚೌತನಿ ಹೊಸಮನೆ ಭಾಗಗಳಲ್ಲಿ ಮುಖ್ಯ ರಸ್ತೆಗೆ ಹೊಂದಿಕೊಂಡ 16 ಎಕರೆ ಕೃಷಿ ಭೂಮಿಯನ್ನು ಮುಚ್ಚಿ ನಿವೇಶನ ನಿರ್ಮಾಣ ಯತ್ನ ನಿರಂತರವಾಗಿ ನಡೆದುಕೊಂಡು ಬಂದಿದ್ದು ಸುತ್ತಮುತ್ತಲಿನ ಗ್ರಾಮಗಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ ಎಂದು ಆಪಾದಿಸಿ ಗ್ರಾಮಸ್ಥರು ಮಂಗಳವಾರ ದಿನವಿಡೀ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಇಲ್ಲ ಅದರ ಸಲುವಾಗಿದ್ದಂತೆ ಇವರು ಮನಿ ಟ್ಯಾಕ್ಸ್ ಇದು ಒಬ್ಬರ ಸಲುವಾಗಿದ್ದು ಮನೆ ಹೇಳ್ಬೇಕಲ್ಲ ಮರೆ ಮನೆ ಮಾಡಿ ನಾವು ಹೇಳುದು ಯಾವ ಹೇಳಿಲ್ಲ ನಾವು ಅದಕ್ಕೆ ಒಂದು ಬರಿಯ ತಕೊಳ್ಳಿ ನೀವು ಏನಂತ ಹೇಳ್ಕೊಂಡೆ ನಾವು ಮುಂದೆ ನಿಮ್ಗೆ ಆಗುದಿಲ್ಲ ಪಂಚಾಯತ್ ಬೀಗ ಹಾಕಿ ನಾವು ಮುಂದೆ ಮನೆ ರೋಡ್ ಬದಿ ಬಲ್ಲೋದಾಗಿದ್ರೆ ಮಂಗಳವಾರ ಬೆಳಿಗ್ಗೆಯೇ ಪುಟ್ಟ ಮಕ್ಕಳು ಮಹಿಳೆಯರು ಒಳಗೊಂಡಂತೆ ಮುಂಡಳಿ ಪಂಚಾಯತ್ ಕಚೇರಿಗೆ ನುಗ್ಗಿದ ಗ್ರಾಮಸ್ಥರು ಕೆಲ ಭೂಮಾಲೀಕರ ಅತಿರೇಕ ನಿಯಮ ಬಾಹಿರ ಚಟುವಟಿಕೆಗಳಿಗೆ ನಿಯಂತ್ರಣ ಹೇರಲಾಗದ ಪಂಚಾಯತ್ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳ ಅಸಹಾಯಕತೆಯ ವಿರುದ್ಧ ಆಕ್ರೋಶ ಹೊರಹಾಕಿದರು. ಈಗ ನಿಮ್ಗೇನೋ ಪವರ್ ಇಲ್ಲ ಅಂದ್ರೆ ನಮ್ಮ ಪಂಚಾಯತ್ ಯಾಕೆ ಮನೆ ಟ್ಯಾಕ್ಸ್ ಅಂತ ವಸೂಲಿ ಮಾಡಬಾರ್ದು ಬೇಡ ಪಂಚಾಯತ್ ನಿಮ್ಗೆ ಅವಶ್ಯಕತೆ ನಮ್ಮ ಪಂಚಾಯತ್ ಯಾಕೆ ಪಂಚಾಯತ್ ಬೀಗ ಹಾಕ್ಲಿ ನೀವು ತಹಸೀಲ್ ಆಫೀಸ್ನಲ್ಲೇ ಇದು ಮಾಡ್ಕೊಳ್ಳಿ. ನಮ್ಮ ನಾವು ಕೇಳುದು ಪಂಚಾಯತ್ ಹತ್ರ ನಿಮ್ಮ ಹತ್ರ ಏನಾಗತ್ತೆ ಅದ್ ಮಾಡಕ್ಕಾಗಲ್ಲ. ತಹಸೀಲ್ದಾರ್ ಕರ್ಸುವಂತ ವ್ಯವಸ್ಥೆ ಮಾಡಿ ಕರೆಸಿಲಿ. ಏನು ಮಾಡುವ ಅದು ಲಾಸ್ಟ್ ಟೈಮ್ ಡಿಸಿ ಒಂದು ಇಲ್ಲೊಂದು ಸಂಪರ್ಕ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಟರ್ವ್ ಮಾಡ್ಕೊಂಡಿದ್ರಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರು. ಡಿಸಿ ಅವ್ರು ಬಂದಿಲ್ಲ, ಎಸಿ ಅವ್ರು ಬಂದಿದ್ರು. ಅದಕ್ಕೆ ಸಂಬಂಧಪಟ್ಟ ಏನು ದಾಖಲೆ ಇಲ್ಲುವ ಕೇಳೋದು ಹೌದು. ಅಲ್ಲಿ ಯಾವುದೇ ಒಂದು ಕಟ್ಟಡ ಅಥವಾ ಏನು ಕಟ್ಟಬಾರದು ಅಂತ ಹೇಳಿ ಟರ್ವ್ ಮಾಡಿದ್ರು. ಮುಳುಗಡೆ ಪ್ರದೇಶ ಯಾಕಂದ್ರೆ 50-100 ಮೀಟರ್ ಅಂತರದಲ್ಲಿ ನದಿ ಉಂಟು, ಈ ಕಡೆ ಗುಡ್ಡ ಉಂಟು. ರಭಸವಾಗಿ ನೀರು ಬಂದದ್ದು ಅಲ್ಲಿ ಹೋಗ್ಬೇಕು. ಈಗ ನಾವು ಆಲ್ರೆಡಿ 2-3 ದಿವಸ ನೀರಲ್ಲಿ ತುಂಬುದು ಯಾವಾಗ ಉಂಟು, ಪ್ರತಿ ವರ್ಷ ಉಂಟು, ಪ್ರತಿ ವರ್ಷ ಈ ಕಡೆ ಪಾಸ್ ಆಗುದಿಲ್ಲ. ಆ ಪರಿಸ್ಥಿತಿ ಆಗಲ್ಲ. ನಿಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿದ್ದ ಪ್ರಕಾರ ನೀವು ತರ ಮಾಡಿದ್ರೆ ನಾವು ಕಾಪಿನೆಲ್ಲ ಕಳ್ಸಿಕೊಡ್ತೀವಿ. ನಿಮ್ಮ ತಹಸೀಲ್ ಆಫೀಸಿಗೆ ನಾವು ನೀವು ತರ ಮಾಡಿಸ್ಕೊಟ್ಟದ್ದು ಎಲ್ಲ ಕಾಪಿಯನ್ನು ಕೂಡ ಯಾವತ್ತೂ ಪ್ರತಿ ವರ್ಷ ಮಾಡೋದ್ರಲ್ಲಿ ಆ ಕಡೆ ಹೋಗುವಂದ್ರೆ ಆ ಕಡೆಯೂ ಕೂಡ ನೆರೆಹೊಳಿ ಬಂದು ಹೋಗ್ಲಿಕ್ಕೆ ಆಗದೆ ನಮ್ಮ ಪಿಡಿಒ ಯಾವಾಗ ಉದಯ ಬರ್ತಾರೆ, ಈ ಕಡೆ ಬರ್ಲಿಕ್ಕೆ ಆಗ್ಲಿಲ್ಲ. ಅಂತ ಪರಿಸ್ಥಿತಿ ಆಗಿತ್ತು. ತಹಸೀಲ್ದಾರ್ ಕರೆಸಿ ಆ ಸ್ಪಾಟ್ ನೀವು ಬನ್ನಿ, ಈಗೆಲ್ಲ ಅಲ್ಲೇ ಹೋಗುವ ಸರ್. ಇಲ್ಲಿ ಪಂಚಾಯತ್ ಏನು ಆಗುದಿಲ್ಲ. ಅದಕ್ಕಾಗಿ ಸ್ವಲ್ಪ ಜಟಿಲ ಸಮಸ್ಯೆ. ಡಿಸಿ ಬಂದು ಈಗಂತೂ ಆಡಳಿತ ನೀವು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಮೀಟಿಂಗ್ ಹೋಗಿತ್ತು.
ಗದ್ದೆಗಳನ್ನು ಮಣ್ಣಿನಿಂದ ಮುಚ್ಚಿ ನಿವೇಶನ ನಿರ್ಮಿಸಿ ಮಾರಾಟ ಮಾಡಲಾಗುತ್ತಿದೆ. ಇದಕ್ಕೆ ಅಧಿಕಾರಿ ವರ್ಗದ ಸಹಾಯ ಹಸ್ತವೇ ಕಾರಣವಾಗಿದೆ. ಇದೀಗ ಹೊಸಮನೆ ಕಣಕನ ಬಯಲು ಪ್ರದೇಶದ ಪರಿಸ್ಥಿತಿ ಇನ್ನು ವಿಕೋಪ ಹಂತ ತಲುಪಿದೆ. ಅಕ್ಕಪಕ್ಕದ ಗದ್ದೆ, ಹೊಳೆದಂಡೆ ಪ್ರದೇಶಗಳಲ್ಲಿ ನೂರಾರು ಲೋಡು ಮಣ್ಣನ್ನು ತಂದು ತುಂಬಿಸಲಾಗಿದೆ. ನೀರು ಹರಿಯಲು ಇದ್ದ ಹಳ್ಳವನ್ನು ಕೂಡ ಮುಚ್ಚಲಾಗಿದೆ. ಪರಿಣಾಮವಾಗಿ ಮಳೆಗಾಲದಲ್ಲಿ ಮಳೆಯ ನೀರು ಹರಿದು ಹೊಳೆಗೆ ಸೇರದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಈ ಹಿಂದೆಯೇ ಸಹಾಯಕ ಆಯುಕ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಆದರೂ ಯಾವುದೇ ಕ್ರಮ ಜರುಗಿಸಿಲ್ಲ. ಬದಲಾಗಿ ಕೃಷಿ ಭೂಮಿಯಲ್ಲಿ ಅಕ್ರಮಗಳನ್ನು ಹೆಚ್ಚಿಸುತ್ತಾ ಜಮೀನು ಮಾಲೀಕತ್ವದ ಸಬೂಬು ನೀಡಲಾಗುತ್ತಿದೆ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದರು. ಅನುಭವಿಸಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಅದನ್ನು ಸ್ವಲ್ಪ ಚಿಂತನೆ ಮಾಡಬೇಕು, ಮತ್ತೆ ಆಕ್ಷನ್ ತಗೊಳ್ಬೇಕು. ಆದಷ್ಟು ಬೇಗ ಜಟಿಲ ಸಮಸ್ಯೆಗಳನ್ನು ಮುಂದಾಗುವ ಪರಿಸ್ಥಿತಿನ ನಾವೇ ಹೊಣೆಗಾರರಾಗ್ತೇವೆ. ದಯವಿಟ್ಟು ಇದು ನೀವು ಏನ್ ಆಕ್ಷನ್ ತಗೊಳ್ಳೋದಾದ ಅಧಿಕಾರಿಗಳ ಮೂಲಕ ಏನ್ ಅದನ್ನ ಸುತ್ತೋಲೆ ಅವ್ರ ಹತ್ರ ತಗೊಳ್ಳಿ. ಯಾಕಂದ್ರೆ ಅದನ್ನ ಮಾಡಬಾರ್ದು ಅಂತ ಹೇಳಿ ಸರ ಇದು 10 ವರ್ಷದಿಂದ ಮಾಡ್ತೀವಿ. ಕೇಸ್ ಮಾಡುದು ಅದ್ರ ಬಗ್ಗೆ ಕೆಲಸ. ನಿಮ್ಮ 4 ಜನ ಬೇಕಕ್ಕೆ ಅಂದ್ರೆ ಕೇಸ್ ಮಾಡ್ತೀರಿ. ಈಗ ಊರ್ನವರೆಲ್ಲ ಒಟ್ಟಾಗಿ ಬಂದಾರೆ. ಏನು ಕ್ರಮ ತಗಂತಿಲ್ಲ. ಇವ್ರು ಆದ್ರೆ ಮೇನ್ ಆಫೀಸರ್ ಹೇಳ್ಬೇಕಲ್ಲ, ಅವ್ರು ಏನು ಕ್ರಮ ನಮ್ದು ಇಲ್ಲಿ ಕೃಷಿ ಜಮೀನು ಆಗಿರೋದ್ರಿಂದ ಇಲ್ಲೆಲ್ಲ ಮಾಲ್ಕಿ ಜಾಗ ಅನ್ಕೊಂಡು ಎಲ್ಲ ಸಿಕ್ಕಾಪಟ್ಟಿ ಮಣ್ಣೆಲ್ಲ ತುಂಬ್ತದೆ. ಈ ಕಡೆ ಎಲ್ಲ ನೋಡ್ತಾ ಇದೆ ನಿಮ್ಗೆ. ಏನು ಮಳೆಗಾಲದಲ್ಲಿ ಹೊಳೆ ನೀರು ಬರ್ತಾ ಇಲ್ಲ ಸರ್. ಹೊಳೆ ನೀರು ಇದೇ ಇಷ್ಟ ಆಗ್ಲೇದಿಂದ ಹರ್ಕೊಂಡು ಈ ಕಡೆ ಆ ಕಡೆ ಹೊಳೆಗೆ ಪಾಸ್ ಆಗ್ಬೇಕಿತ್ತು. ಇವಾಗ ಇಲ್ಲೆಲ್ಲ ಮಣ್ಣು ಹಾಕಿರೋದ್ರಿಂದ ಕೃಷಿ ಮಾಡ್ಲಿಕ್ಕೂ ಸಮಸ್ಯೆ ಆಗ್ತದೆ. ಮತ್ತೆ ಮಳೆಗಾಲದಲ್ಲಿ ಅಂದ್ರೆ ನಮ್ಮ ಇಲ್ಲಿ ಊರು ಜನರಿಗೆ ಒಂದು 100 ರಿಂದ 120 ಮನೆಗಳಿಗೆ ತುಂಬಾ ಹಾನಿ ಆಗ್ತದೆ. ಪ್ರತಿ ವರ್ಷ ಮಳೆಗಾಲದಲ್ಲೂ ರಾತ್ರಿ 2 ಗಂಟೆಗೆ 3 ಗಂಟೆಗೆ ಮನೆ ಬಿಟ್ಕೊಂಡು ಗುಡ್ಡಿ ಹತ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ. ಈಗ ನಾವು ಪಂಚಾಯತ್ಗೂ ಅರ್ಜಿ ಕೊಟ್ಟಿದ್ರು, ತಹಸೀಲ್ದಾರ್ ಸಾಹೇಬ್ರಿಗೆ ಹೇಳಿದ್ರು, ಎಲ್ಲ ಬಂದಿದ್ದಾರೆ, ವಿಸಿಟ್ ಮಾಡ್ತಾ ಇದ್ದಾರೆ. ಅದೇನೇನು ಮುಂದಿನ ಕ್ರಮ ಕೈಗೊಳ್ತೇವೆ ಅಂತ ಹೇಳ್ತಿದ್ದಾರೆ ಸರ್, ನೋಡ್ಬೇಕು. ಇನ್ನು ಗ್ರಾಮಸ್ಥರ ಅಹವಾಲುಗಳನ್ನು ಮೇಲಾಧಿಕಾರಿಗಳಿಗೆ ತಲುಪಿಸಿ ಪರಿಹಾರ ಕ್ರಮ ರೂಪಿಸಲು ಪ್ರಯತ್ನಿಸುವುದಾಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಲೋಕೇಶ್ ಗೊಂಡಾವ್ ಪ್ರತಿಭಟನಾಕಾರರನ್ನು ಸಮಾಧಾನಪಡಿಸಲು ಯತ್ನಿಸಿದರು. ಆದರೆ ಇದಕ್ಕೆ ಜಗ್ಗದ ಗ್ರಾಮಸ್ಥರು ಈ ಹಿಂದೆಯೇ ಪಂಚಾಯತ್ಗೆ ಮನವಿ ಸಲ್ಲಿಸಿ ನಿರ್ಣಯವನ್ನು ಅಂಗೀಕರಿಸಲಾಗಿದೆ. ಆದರೆ ಯಾವುದೇ ಕ್ರಮ ಇನ್ನೂ ಜರುಗಿಸಿಲ್ಲ. ತಹಶೀಲ್ದಾರರೇ ಸ್ಥಳಕ್ಕೆ ಬಂದು ಪರಿಶೀಲಿಸುವವರೆಗೂ ನಾವು ಇಲ್ಲಿಂದ ಕದಲುವುದಿಲ್ಲ ಎಂದು ಪಟ್ಟು ಹಿಡಿದರು. ನಂತರ ಗ್ರಾಮಸ್ಥರೊಂದಿಗೆ ಚರ್ಚೆ ನಡೆಸಿದ ಭಟ್ಕಳ ಗ್ರಾಮೀಣ ಠಾಣಾ ಸಿಪಿಐ ವೆಂಕಟೇಶ್, ಇಲ್ಲಿನ ಸಮಸ್ಯೆ ಈಗಾಗಲೇ ಪೊಲೀಸ್ ಇಲಾಖೆಯ ಗಮನದಲ್ಲಿ ಇದೆ. ಸಂಜೆಯೊಳಗೆ ತಹಶೀಲ್ದಾರರು ಈ ಸಂಬಂಧ ಆದೇಶ ಹೊರಡಿಸುವುದಾಗಿ ತಿಳಿಸಿದ್ದಾರೆ ಎಂದು ತಿಳಿಸಿದರು. ಆದರೆ ಇದನ್ನು ಒಪ್ಪದ ಗ್ರಾಮಸ್ಥರು ತಹಶೀಲ್ದಾರರು ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನು ಕಣ್ಣಾರೆ ಕಂಡು ಅರಿತುಕೊಳ್ಳಲಿ ಎಂದು ಆಗ್ರಹಿಸಿದರು. ಇಲ್ಲ, ಅದಕ್ಕೆ ನಾನು ಮಾತಾಡಿದಾಗ ಸ್ಪಷ್ಟವಾಗಿ ಆದೇಶ ಮಾಡ್ತೀನಿ ಅಂತ ಅಂದಿದ್ದಾರೆ. ಅದು ಆಯ್ತು ಅಂದ್ರೆ ಸಾಯಂಕಾಲ ನಾನು ಭೇಟಿ ಮಾಡ್ತೀನಿ. ಈಗ ಅದು ಮುಂದುವರಿದ ಭಾಗ. ಈ ಹಿಂದಿನ ಭಾಗದ ನಾನು ಹೇಳ್ತಾ ಇದ್ದೀನಿ, ಆಲ್ರೆಡಿ ಅಲ್ಲಿ 2-3 ಮನೆ ಈಗ ಆಗಿದೆಲ್ಲ ಸರ್ ಕಟ್ಟಡ. ಈಗ ಒಂದು ನಿಮಿಷ ನೀರು ಒತ್ತಡ ಡಬಲ್ ಆಗಿ ಮನೆ ಮಠ ಎಲ್ಲ ಕಳ್ಕೊಳ್ಳೋ ಪರಿಸ್ಥಿತಿ ಇದೆ. ಇದು ಯಾರು ಮಾಡುದು? ಆ ಪರಿಸ್ಥಿತಿಯನ್ನು ಇದು ನಾವು ಪಂಚಾಯತ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ಜನರಿಗೆ ಅನಾಹುತ ತುಂಬತಾ ಇದ್ದಾರೆ ಅಂತ ಅರ್ಥ ಇದೆ. ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಯಾಕಂದ್ರೆ ನಾನು ಸ್ವತಃ DC ಮೀಟಿಂಗ್ ಕರೆದಿದ್ರು. DC ಅವರು ಮನೆ ಸಂಪರ್ಕ ಅದೇ ವಿಚಾರದಲ್ಲಿ ಪ್ರಮುಖ ವಿಷಯವಾಗಿ ತಗೊಂಡಿದ್ದಾರೆ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ DC ಅವರು ಬಂದಿಲ್ಲ, ಅವರು ಅನುಪಸ್ಥಿತಿಯಲ್ಲಿ ಇವ್ರು ಬಂದಿದ್ರು, AC ಅವರು. ಇದಕ್ಕೆ ಇನ್ನೊಂದು ವಿಡಿಯೋ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ಅದ ಸರ್. ನಾವು ಕೇಳೋದು ಇವ್ರಿಗೆ. ಲಿಂಕ್ ಒಂದು ಲಿಂಕ್ ಕೊಡುತ್ತೆ. ಈಗ ಕೇಸ್ ಆಗಿದೆ ಅಂತ ದಲ್ಲಿ ಬಹಳಷ್ಟು ಪ್ರತಿ ವರ್ಷನೂ ನೀರು ತುಂಬಿ ನೆರಾವಳಿ ಬಂದು ಈ ಕಡೆ ಪಾಸ್ ಆಗ್ಲಿಕ್ಕೆ ಆಗುದಿಲ್ಲ. ಸಾರ್ವಜನಿಕರಿಗೆ ಅಥವಾ ಶಾಲೆ ಮಕ್ಕಳಿಗೆ ಯಾರು ಎಷ್ಟೋ ಸಲ ವರ್ಷದಲ್ಲ 5-6-7 ಬಾರಿ ನೀರು ತುಂಬಿಕೊಂಡು ದಾಟ್ಲಿಕ್ಕೆ ಆಗುದಿಲ್ಲ. ಅದ್ರ ಮೇಲೆ ಈಗ ಮಣ್ಣು ಹಾಕ್ತಾ ಇದ್ದಾರೆ. ಮಣ್ಣು ಹಾಕಿದ್ರ ಮೇಲೆ ಮತ್ತು ಬ್ಲಾಕ್ ಆಗ್ಬಿಡ್ತದೆ. ಈ ಕಡೆ ತಡೆಗೋಡೆ ಕಟ್ಟದಾಗೆ ಮತ್ತೆ ಮುಂದೆ ನೀರು ಹೋಗುದಿಲ್ಲ, ಏನಿಲ್ಲ. ಇಡೀ ಮುಂಡಳಿ ಖಾಲಿ ಹೊಸಮನೆ ಏರಿಯಾ ಅಷ್ಟೇ ಅಲ್ಲ, ಇಡೀ ಮುಂಡಳಿನೇ ನೀರು ತುಂಬುವಂತ ಪರಿಸ್ಥಿತಿ ಬರ್ತದೆ. ಈಗ ನೀವೀಗ ಎಂತ ಮಾಡ್ತೀವಿ? ನಾವೀಗ ಸಾರ್ವಜನಿಕರು ಎಲ್ಲರೂ ಎಲ್ಲ ಒಕ್ಕೂರಲ್ಲಿಂದ ಬಂದಿದ್ದಾರೆ. ಆಲ್ರೆಡಿ ಹಿಂದೆ AC ಸಾಹೇಬರು ವಿಸಿಟ್ ಕೊಟ್ಟಿದ್ರು. ಇಲ್ಲಿ ಬೆಳವಣಿಗೆಗಳನ್ನ ಪಂಚಾಯತ್ ಒಪ್ಪಿಸಿದ್ದಾರೆ. ಇಲ್ಲಿ ಯಾವುದೇ ಕಮರ್ಷಿಯಲ್
ಪರ್ಪೋಸ್ ಬಿಲ್ಡಿಂಗ್ ಮಾಡಬಾರ್ದು ಅಂತೇಳಿ. ಆದ್ರೂ ಅವರು ಅದ್ರ ಟರವು ಅಥವಾ ನಡವಳಿಕೆಗಳು ಏನೂ ಇಟ್ಟಿಲ್ಲ ಅಲ್ಲಿ ಪಂಚಾಯತಲ್ಲಿ. ಅದಕ್ಕಾಗಿ ಇವರು ತಹಸೀಲ್ದಾರ್ ಸಾಹೇಬರು ಬಂದಿದ್ದಾರೆ, ಈ ಸಾರ್ವಜನಿಕರು ಇದ್ರ ಬಗ್ಗೆ ವಾಸ್ತವತೆ ತಿಳಿಸಿದ್ದಾರೆ. ಇನ್ನು ಸಂಜೆ ತಹಶೀಲ್ದಾರ್ ನಾಗೇಂದ್ರ ಕೋಳಶೆಟ್ಟಿ, ತಾಲೂಕು ಪಂಚಾಯತ್ ಇಒ ಸುನೀಲ್ ಸಿಬ್ಬಂದಿಗಳೊಡನೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜನರಿಗಾಗುವ ಸಮಸ್ಯೆಯನ್ನು ಇಲ್ಲಿನ ಭೂಮಾಲೀಕರು ಅರಿತುಕೊಳ್ಳಬೇಕಾಗಿದೆ. ಕಾನೂನು ವ್ಯಾಪ್ತಿಯಲ್ಲಿ ಏನು ಸಾಧ್ಯವೋ ಆ ಎಲ್ಲ ಕ್ರಮಗಳನ್ನು ಅಗತ್ಯವಾಗಿ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಇನ್ನು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ರಾಜು ನಾಯ್ಕ್, ಮಾಜಿ ಸದಸ್ಯ ಹರೀಶ್ ನಾಯ್ಕ್, ಸೋಮಯ್ಯ ನಾಯ್ಕ್, ಜಗದೀಶ್ ನಾಯ್ಕ್, ಮಾದೇವ್ ನಾಯ್ಕ್, ಧರ್ಮೇಂದ್ರ ನಾಯ್ಕ್, ಸುರೇಶ್ ನಾಯ್ಕ್, ವಿಷ್ಣು ನಾಯ್ಕ್, ಶೇಖರ್ ನಾಯ್ಕ್, ಮಂಜುನಾಥ್ ನಾಯ್ಕ್, ಲೋಕೇಶ್ ನಾಯ್ಕ್, ಮಸ್ತಯ್ಯ ನಾಯ್ಕ್, ನರಸಿಂಹ ನಾಯ್ಕ್, ಜಯಂತ್ ನಾಯ್ಕ್, ರಾಮಚಂದ್ರ ನಾಯ್ಕ್, ಚಂದ್ರು ನಾಯ್ಕ್, ಶ್ರೀಕಾಂತ್ ನಾಯ್ಕ್, ನಾಗರತ್ನ ನಾಯ್ಕ್, ಗೀತಾ ನಾಯ್ಕ್, ಆರತಿ ಶೇಖರ್ ನಾಯ್ಕ್, ವೆಂಕಟಮ್ಮ ಶನಿಯಾರ್ ನಾಯ್ಕ್, ಪಾರ್ವತಿ ಸಂಕಪ್ಪ ನಾಯ್ಕ್ ಸೇರಿದಂತೆ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನಾವು ಅವ್ರಿಗೆ ಮಾತಾಡೋದು ಬಹಳಷ್ಟು ನೀರು ಮಳೆಗಾಲ ನದಿ ಇಲ್ಲ ಮುಂದಿದೆ ಕೆಳಗಡೆ. ಅವ್ರು ತಮ್ಮ ಮಾಲ್ಕಿ ಜಾಗ ಮುಚ್ಚಿದ್ರೆ ಮುಗೀತು ಕತೆ. ಅದು ಕೆಲವೆಲ್ಲ ತಗ್ಗು ಪ್ರದೇಶಗಳಿಗೆ ಇಲ್ಲ ನೋಡಿ ಸರ್, ಈಗ ಹೊರಗಡೆ ಜಾಗ ಆದ್ರೆ ಏನಾದ್ರೂ ಅವ್ರು ಮಾಡ್ಕೊಳ್ಳಿ. ಇಲ್ಲಿ ಮುಖ್ಯ ರಸ್ತೆ ಇರುವುದರಿಂದ ಅದಕ್ಕೊಂದು ಕಾನೂನು ಇದೆ. ಪಕ್ಕದಲ್ಲಿ ತಗ್ಗು ಪ್ರದೇಶ ಇರುವಾಗ ಎತ್ತರಿಸಬಾರ್ದು, ಅಲ್ಲಿ ಮನೆಗಳು ಕಟ್ಟಬಾರ್ದು. ಈ ಬೆಂಗಳೂರು ಕಡೆಗೆಲ್ಲ ಹಂಗೆ ಕಟ್ಟಿ ನೋಡಿ ಒಳಗಡೆ ಎಲ್ಲ ನೀರು ನುಗ್ಗುದೆ ಕಾರಣ ಈ ತಗ್ಗು ಪ್ರದೇಶಗಳಿಗೆಲ್ಲ ಬಿಲ್ಡಿಂಗ್ ಕಟ್ಟುದು, ಎತ್ತರಿಸುದು. ಹಾ ಸರ್, ಈಗ ಇದೇ ತರ ಎತ್ತರಿಸಿದ್ರೆ ಮುಂದೆ ಅನಾಹುತಗಳ ಕಾದಿಟ್ಟಿದ್ದೆ. ಅವಾಗಿಂದ ಮುಳುಗಡೆ ಪ್ರದೇಶ ಸರ್ ಇದು. ಈಗ ರಾತ್ರಿಗೆ ಸ್ಕೂಲ್ ಹುಡುಗರು ಬಂದ್ಬಿಟ್ರು, ನೀರು ತುಂಬದೆ ರಸ್ತೆ ಅಂತ ಬಂದ್ಬಿಟ್ರು ಸತ್ತೋದ. ಹಗಲ್ಕಾದ್ರೆ ಯಾರಾದ್ರೂ ಕಾಪಾಡ್ತು. ಈ ರಾತ್ರಿ ನೀರು ಫುಲ್ ಆದ್ವು, ಎಷ್ಟೋ ಮುಂಚೆ ಮನೆ ಖಾಲಿ ಮಾಡೋದಿಲ್ಲ, ಅಲ್ಲಿಂದ ಒಳಗೆ ಸೀದಾ ನೀರು ಫುಲ್ ನೀರು ಬಂದು ಮ್ಯಾನಿಂದ ಬರ್ತದೆ ಸರ್. ಅಲ್ಲ ಇವೆಲ್ಲ ಅಂದ್ರೆ ಜಾಗದ 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್,
ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.